ಹಾಯ್ ಸ್ನೇಹಿತರೆ, ಟೆಕ್ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಒಂದು ವಿಂಡೋಸ್ನ ಸಿಸ್ಟಮ್ಗೆ ಯಾವ ಥರ ಇನ್ಸ್ಟಾಲೇಷನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇದೊಂದು ಕಸ್ಟಮರ್ ನಾನು ಸಿಸ್ಟಮ್ ತೊಗೊಂಬಂದಿದ್ದೀನಿ. ಒಂದು 10 ವರ್ಷ ಹಳೆದು, ಯಾವಾಗ ನೋಡಿದ್ರು ಸ್ಲೋ ಅಂತ ಇರ್ತಾರೆ. ಅದಕ್ಕೋಸ್ಕರ ಏನಾದ್ರು ಒಂದು ಸೊಲ್ಯೂಷನ್ ಕೊಡೋಣ ಅಂತ ನಾನು ತೊಗೊಂಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಇವಾಗ ಒಂದು ಈ SSD ಡ್ರೈವ್ ಬರುತ್ತೆ ನೋಡಿ, 256. ಇದನ್ನು ನಾನು ಹೀಗೆ ಒಂದು ಲೈವ್ ಆಗಿ ನಾನು ಇನ್ಸ್ಟಾಲೇಷನ್ ಮಾಡೋದನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಾರ್ಮಲ್ ಹಾರ್ಡ್ ಡಿಸ್ಕ್ ಇದೆ. ಇದನ್ನು ನಾನು ರಿಮೂವ್ ಮಾಡಿಬಿಟ್ಟು ಇವಾಗ SSD ಹಾರ್ಡ್ ಡಿಸ್ಕನ್ನ ಇನ್ಸ್ಟಾಲೇಷನ್ ಮಾಡ್ತೀನಿ. ನೋಡಿ, ಇದನ್ನ ಈ ಥರ ತೆಗಿಬೇಕಾಗುತ್ತೆ. ಇದಾದಮೇಲೆ ನೋಡಿ, ಇದ್ರ ಕೆಳಗಡೆ ಒಂದು ಸಾಟಾ ಪೋರ್ಟ್ ಇರುತ್ತೆ. ಇದನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ನಾನು ಸ್ಟೋರೇಜ್ ಯೂನಿಟ್ ಆಗಿ ಯೂಸ್ ಮಾಡ್ತೀನಿ. SSD ಹಾರ್ಡ್ ಡ್ರೈವ್ನ ನಾನು OS ಇನ್ಸ್ಟಾಲೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಗೆ ಹಾರ್ಡ್ವೇರ್ ಕೆಲಸ ಮುಗೀತು. ನೆಕ್ಸ್ಟ್ ನೋಡಿ, ಇವಾಗ ನಾನು ಸಿಸ್ಟಮ್ನ ಕೀಬೋರ್ಡು, ಮೌಸು ಮತ್ತು ಪವರ್ ಮಾನಿಟರ್ ಎಲ್ಲ ಕನೆಕ್ಟ್ ಮಾಡಿದ್ದೀನಿ. ಕನೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಒಂದು ಬೂಟೇಬಲ್ ಪೆನ್ ಡ್ರೈವ್ ಸ್ನೇಹಿತರೆ. ಈ ಬೂಟೇಬಲ್ ಪೆನ್ ಡ್ರೈವ್ನ ಯಾವ ಥರ ಮಾಡೋದು ಅನ್ನೋದನ್ನು ನನ್ನ ಹಳೆ ವೀಡಿಯೋನ ನಿಮಗೆ ತೋರಿಸಿದ್ದೀನಿ. ಇವಾಗ ನಾನು ಈ ಬೂಟೇಬಲ್ ಪೆನ್ ಡ್ರೈವ್ನ ನೋಡಿ ನಿಮಗೆ USB ಪೋರ್ಟ್ನಲ್ಲಿ ಕನೆಕ್ಟ್ ಮಾಡ್ತೀನಿ. ಈ ಕನೆಕ್ಟ್ ಮಾಡಾದ್ಮೇಲೆ ಈ ಸಿಸ್ಟಮ್ನ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಕೀಬೋರ್ಡಲ್ಲಿ ನೋಡಿ F12 ಬಟನ್ನ ಪ್ರೆಸ್ ಮಾಡ್ತಾ ಇರಬೇಕಾಗುತ್ತೆ. ಇದು ನಿಮ್ಮ ಬೂಟೇಬಲ್ ಆಪ್ಷನ್ ಸಿಗೋದಕ್ಕೋಸ್ಕರ. ನೋಡಿ, ಇದರಲ್ಲಿ ಫಸ್ಟ್ ಬಂದುಬಿಟ್ಟು SSD ಸಾಟಾ ಇದೆ. ಇದು ನಿಮ್ಮ ಸಾಟಾ ಡ್ರೈವ್ ಆಗಿರುತ್ತೆ. ಕೆಳಗಡೆ ಬಂದರೆ ಇಲ್ಲಿ ಸ್ಕ್ಯಾನ್ ಡಿಸ್ಕ್ ಅಂತ ಇರುತ್ತೆ. ಇದು ನಮ್ಮದು ಬೂಟೇಬಲ್ ಪೆನ್ ಡ್ರೈವ್ ಸ್ನೇಹಿತರೆ. ಇದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ್ಮೇಲೆ ನೋಡಿ, ಒಂದು ವಿಂಡೋಸ್ ಲೋಗೋ ಬರುತ್ತೆ. ಒಂದು ಓಕೆ, ನೋಡಿ ಸ್ನೇಹಿತರೆ, ಈಗಾದಮೇಲೆ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಆಮೇಲೆ ಇನ್ಸ್ಟಾಲ್ ಅಂತ ಕೇಳುತ್ತೆ, ಟೈಮ್ ಎಲ್ಲ ಇರುತ್ತೆ. ಇದನ್ನು ಏನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೆಕ್ಸ್ಟ್ ಅಂತ ಬಟನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ್ಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ. ಈಗ ನಾವು ಹೊಸ ವಿಂಡೋಸ್ ಇನ್ಸ್ಟಾಲೇಷನ್ ಮಾಡ್ತಾ ಇರೋದನ್ನ ಇನ್ಸ್ಟಾಲ್ ಅಂತ ಪ್ರೆಸ್ ಮಾಡಬೇಕಾಗುತ್ತೆ. ಏನಾದರೂ ನಿಮ್ಮದು ವಿಂಡೋಸ್ನಲ್ಲಿ ಪ್ರಾಬ್ಲಮ್ ಇದ್ದು ನೀವು ವಿಂಡೋಸ್ ಲೋಡ್ ಮಾಡ್ತಾ ಇದ್ದರೆ ರಿಪೇರ್ ಅಂತ ಮಾಡಬೇಕಾಗಿತ್ತು. ಆದರೆ ಇವಾಗ ನೆಸೆಸಿಟಿ ಇಲ್ಲ. ನಾವು ಇನ್ಸ್ಟಾಲ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ಇವಾಗ ನೋಡಿ, ಸೆಟಪ್ ಈ ಸ್ಟಾರ್ಟಿಂಗ್ ಅಂತ ಬರುತ್ತೆ. ನೋಡಿ, ಇವಾಗ ಇಲ್ಲಿ ಕೀ ಹಾಕೋದನ್ನು ಕೇಳುತ್ತೆ. ನಮಗೆ ಇಲ್ಲಿ ಕೀ ನಮ್ಮ ಹತ್ರ ಇಲ್ಲದೇ ಇರೋದ್ರಿಂದ ನಾರ್ಮಲಾಗಿ ನಾವಿಲ್ಲಿ ಸ್ಕಿಪ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಸ್ಕಿಪ್ ಕೇಳಿದ ಕೂಡಲೇ ಇದು ನೋಡಿ, ನನ್ನ ಈ ಬೂಟೇಬಲ್ ಪೆನ್ ಡ್ರೈವ್ನಲ್ಲಿ 2 ವಿಂಡೋಸ್ ಇರುತ್ತೆ ಸ್ನೇಹಿತರೆ. ಒಂದು ಪ್ರೊಫೆಷನಲ್ಲು ಮತ್ತು ಹೋಮ್ ಅಂತೇಳಿ. ನಾರ್ಮಲಾಗಿ ನಾವು ಹೋಮ್ ನೆಸೆಸಿಟಿ ಇರೋದಿಲ್ಲ, ನಮಗೆ ನಾವು ಪ್ರೊಫೆಷನಲ್ಲೇ ಇನ್ಸ್ಟಾಲ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಸಣ್ಣ ಪುಟ್ಟ ಸಿಸ್ಟಮ್ನಲ್ಲಿ ಶೇರಿಂಗು ಅದು ಇದೆಲ್ಲ ಯೂಸ್ ಮಾಡೋದ್ರಿಂದ ನಾವು ಪ್ರೊಫೆಷನಲ್ ವಿಂಡೋಸನ್ನ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ವಿಂಡೋಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಈ ನೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ನೋಡಿ, ಇದು ಲೈಸೆನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಕೆಳಗಡೆ ಅಕ್ಸೆಪ್ಟ್ ಲೈಸೆನ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೇಳುತ್ತೆ ಆಪ್ಷನ್. ಇದನ್ನು ನೆಕ್ಸ್ಟ್ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ನೋಡಿ, ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಅಪ್ಗ್ರೇಡ್ ದ ವಿಂಡೋಸ್ ಅಂತೇಳಿ. ನಾರ್ಮಲಾಗಿ ವಿಂಡೋಸ್ ಇದ್ದಿದ್ದು ನಾವು ಪುನಃ ಲೋಡ್ ಮಾಡೋದಾದ್ರೆ ಅಪ್ಗ್ರೇಡ್ ಮಾಡಬೇಕಾಗಿತ್ತು. ನಮಗೆ ಇದು ವಿಂಡೋಸ್ ಇಲ್ಲ. ಇದರಲ್ಲಿ ನಾವೀಗ ಕಸ್ಟಮ್ ಇನ್ಸ್ಟಾಲೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇದಾದಮೇಲೆ ನೋಡಿ, ನನ್ನ ಈಗ ಬೂಟೇಬಲ್ SSD ಹಾರ್ಡ್ ಡ್ರೈವ್ ಏನಿದೆ ಅದು ತೋರಿಸ್ತಾ ಇದೆ 256 GB. ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ನ್ಯೂ ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ನ್ಯೂ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಫುಲ್ ಪಾರ್ಟಿಷನ್ನೇ ನಾವು ತೊಗೊಳ್ಳೋಣ. ಯಾಕಂದರೆ ಇದನ್ನು ಬರೀ ನಾನು SSD ಹಾರ್ಡ್ ಡ್ರೈವ್ಗೆ ವಿಂಡೋಸ್ ಲೋಡ್ ಮಾಡೋದ್ರಿಂದ ಇದು ನಾನು ಪಾರ್ಟಿಷನ್ನ ಪುನಃ ರೀಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದು 0 ಅನ್ಅಲೋಕೇಟೆಡ್ ಇರುತ್ತೆ. ಇದನ್ನ ಅಲೋಕೇಟ್ ಮಾಡ್ತಾಯಿದ್ದೀನಿ. ಈಗ ಅಪ್ಲೈ ಅಂತ ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದಾದಮೇಲೆ ಇದು ಅಲೋಕೇಟ್ ಆಗುತ್ತೆ. ಈ ಅಲೋಕೇಟ್ ಆದಮೇಲೆ ಈ 500 MB ಇಲ್ಲಿ ನಿಮಗೆ ಸೆಲೆಕ್ಟ್ ಆಗುತ್ತೆ. ಈ 500 MB ಸೆಲೆಕ್ಟ್ ಆಗೋದ್ರಿಂದ ನಿಮಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಸಿಸ್ಟಮ್ನಲ್ಲಿ ಏನಾದ್ರು ಬೈ ಮಿಸ್ಟೇಕ್ OS ಕರಪ್ಟ್ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ರಿಸರ್ವ್ಡ್ ಒಂದು ಸ್ಪೇಸ್ ಅಂತ ಇರುತ್ತೆ. ಇದರಲ್ಲಿ ಕೆಲವೊಂದು ಬೂಟಿಗೆ ಬೇಕಾದ ಸಪೋರ್ಟಬಲ್ ಫೈಲ್ಸ್ ಇರುತ್ತೆ. ಇದು ಆದಷ್ಟು ಈ 500 MB ಕ್ರಿಯೇಟ್ ಆಗೋದು ಥರ ನೀವು ನೋಡ್ಕೊಳ್ಳಿ. ಇದಾದಮೇಲೆ ಒಂದು ಸಲ ಈ 238 GB ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್ ಕೊಡಿ. ಫಾರ್ಮ್ಯಾಟ್ ಕೊಟ್ಟು ಆದಮೇಲೆ ಓಕೆ ಕೇಳ್ತದೆ, ಇದು ಓಕೆ ಕೊಡಿ. ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಏನಂದರೆ, ಫಾರ್ಮ್ಯಾಟ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 237.9 GB ಫುಲ್ ನಿಮಗೆ ಪ್ರೈಮರಿ ಸ್ಪೇಸ್ ತೋರಿಸುತ್ತೆ. ಇದಾದಮೇಲೆ ನೀವು ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಈಗ ಕಾಪಿಂಗ್ ವಿಂಡೋಸ್ ಅಂತ ತೋರಿಸುತ್ತೆ. ಇದು ಕಂಪ್ಲೀಟ್ ಪ್ರೊಸೆಸಿಂಗ್ ಆಗೋದಕ್ಕೆ ಒಂದು ನಾರ್ಮಲಾಗಿ ಒಂದು 18ರಿಂದ 20 ನಿಮಿಷಗಳ ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ನಾನು ಇದನ್ನು ಇಲ್ಲಿಗೆ ಪಾಸ್ ಮಾಡಿರ್ತೀನಿ. ಇದು ಕಂಪ್ಲೀಟ್ ಫಿನಿಶ್ ಆಗಿ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅದನ್ನು ನಿಮಗೆ ನಾನು ತೋರಿಸೋದಕ್ಕೆ ನಿಮಗೆ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸ್ಟೆಪ್ ಆದಮೇಲೆ ಇದು ಕಂಪ್ಲೀಟ್ ಆದಮೇಲೆ ಇದು ರಿಸ್ಟಾರ್ಟ್ ಕೇಳುತ್ತೆ. ಆವಾಗ ನೀವು ರಿಸ್ಟಾರ್ಟ್ ಕೊಡಬೇಕಾಗುತ್ತೆ. ರಿಸ್ಟಾರ್ಟ್ ಕೊಟ್ಟಾದಮೇಲೆ ನಾರ್ಮಲ್ ಆಗಿ ನೋಡಿ, ಸೆಕೆಂಡ್ ಆಪ್ಷನ್ ಈಗೇನು ಸೆಕೆಂಡ್ ಲೆವೆಲ್ಗೆ ಬರುತ್ತೆ ವಿಂಡೋಸ್ ಲೋಡಿಂಗು, ಅದನ್ನು ನೀವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಇದು ಸೆಕೆಂಡ್ ಲೆವೆಲ್ ಅಂದರೆ ಫಸ್ಟ್ ಲೆವೆಲ್ನಲ್ಲಿ ಕಂಪ್ಲೀಟಾಗಿ ನಿಮ್ಮ ಪೆನ್ಡ್ರೈವ್ ಇರ್ತಕ್ಕಂಥ OS ನಿಮ್ಮ ಹಾರ್ಡ್ ಡಿಸ್ಕಿಗೆ ಪೂರ್ತಿ ಲೋಡ್ ಆಗಿದೆ. ಲೋಡ್ ಆಗಿ ಪೂರ್ತಿ ಆದಮೇಲೆ ನೆಕ್ಸ್ಟು ಅದರಲ್ಲಿರ್ತಕ್ಕಂಥ ಸಿಸ್ಟಮ್ನಲ್ಲಿ ಬೇಕಾಗಿರ್ತಕ್ಕಂಥ ಲೈಕ್ ಏನು ಹೇಳ್ತಾರೆ ಕಂಟ್ರೋಲ್ ಪ್ಯಾನಲ್ಲು, ಡೆಸ್ಕ್ಟಾಪು, ಇವೆಲ್ಲ ಏನೇನು ಬೇಸಿಕ್ ಫೆಸಿಲಿಟೀಸ್ ಇರುತ್ತೆ ಅವೆಲ್ಲ ಬಂದು ಇವಾಗ ಕಸ್ಟಮೈಸ್ಡ್ ಆಗಿ ಲೋಡ್ ಆಗುತ್ತೆ ಸ್ನೇಹಿತರೆ. ಸೆಕೆಂಡ್ ಸ್ಟೆಪ್ನಲ್ಲಿ ನೋಡಿ, ಈಗ ಸಿಸ್ಟಮ್ ಇಸ್ ಗೆಟಿಂಗ್ ರೆಡಿ ಅಂತ ಬರ್ತಾ ನೋಡಿ, ಗೆಟಿಂಗ್ ರೆಡಿ ಅಂತ ಬರ್ತಾ ಇದೆ. ಇದರಲ್ಲಿ ವಿಂಡೋಸ್ ಲೋಡ್ ಮಾಡೋಕ್ಕೆ ತುಂಬ ಪೇಷನ್ಸಲ್ಲಿ ಲೋಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕಾರಣ ಏನಂದರೆ ಆ ವಿಂಡೋಸ್ನಲ್ಲಿ
ನಾರ್ಮಲ್ ಆಗಿ ನೀವೇನಾದರೆ ಏನಾದ್ರು ಬೈ ಮಿಸ್ಟೇಕ್ ಆಯಿತು ರೀಸ್ಟಾರ್ಟ್ ಮಾಡೋದು ಅದರ ಏನು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ನಾರ್ಮಲ್ ಆಗಿ ವಿಂಡೋಸ್ ಅದರದೇ ಒಂದು ಪ್ರೊಸೆಸಿಂಗ್ನ ಅದು ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಅದು ಕಂಪ್ಲೀಟ್ ಸ್ಟಾರ್ಟ್ ಮಾಡಿ ಅದರದ್ದು ಲೆವೆಲ್ ನೆಕ್ಸ್ಟ್ ಆಪ್ಷನ್ ಹೋಗೋ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, 2ನೇ ಲೆವೆಲ್ ಕಂಪ್ಲೀಟ್ ಆಗ್ತಾ ಬಂತು. ಅದಾದಮೇಲೆ ಪುನಃ ಸಿಸ್ಟಮ್ ರಿಸ್ಟಾರ್ಟ್ ಆಪ್ಷನ್ಗೆ ತೊಗೊಂಡಿದೆ. ಇದಾದಮೇಲೆ ಮತ್ತೆ ಪುನಃ ನೋಡಿ ಇವಾಗ ಸೇಮ್ ಅದೇ ಥರ ವಿಂಡೋ ಬರುತ್ತೆ. ಅದಾದಮೇಲೆ ಕೆಲವೊಂದು ನಿಮ್ಮ ಡೇ ಟು ಟೈಮ್ ಸೆಟ್ಟಿಂಗ್ಸು, ಆಮೇಲೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು, ಕೆಲವೊಂದು ಹೊಸ ಏನು ನಿಮ್ಮ ಸಿಸ್ಟಮ್ಗೆ ಬೇಕಾಗಿರ್ತಕ್ಕಂಥ ಇಂಡಿಯನ್ ಸೆಟಪ್ಗೆ ಏನು ಬೇಕಾಗಿರ್ತಕ್ಕಂಥ ಕೆಲವೊಂದು ಆಪ್ಷನ್ಸು ಅಲ್ಲಿ ಎನೇಬಲ್ ಆಗ್ತಾ ಬರುತ್ತೆ. ಇದಾಗೋದಕ್ಕೆ ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ತೊಗೊಳುತ್ತೆ. ನೋಡಿ, ಇವಾಗ ಇಲ್ಲಿ ಕೇಳ್ತಾ ಇದೆ ನೋಡಿ, ಇವಾಗ ನಿಮ್ಮ ಸಿಸ್ಟಮಲ್ಲಿ ಇಂಟರ್ನೆಟ್ ಇದ್ದರೆ ಕನೆಕ್ಟ್ ಮಾಡಿ ಅಥವಾ ಇಲ್ಲಿ ಪ್ರಾಡಕ್ಟ್ ಕೀ ಕೊಡಿ ಅಂತ ಕೇಳುತ್ತೆ. ನಮಗೆ ಇದು ನೆಸೆಸಿಟಿ ಇರೋದಿಲ್ಲ. ಇಲ್ಲಿ ಡೂ ದಿಸ್ ಲೇಟರ್ ಅಂತ ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದಾದಮೇಲೆ ಇಲ್ಲಿ ಕೇಳುತ್ತೆ ನೋಡಿ, ಇಲ್ಲಿ ಯೂಸ್ ಎಕ್ಸ್ಪ್ರೆಸ್ ಸೆಟ್ಟಿಂಗ್ಸ್ ಅಂತ ಕೇಳುತ್ತೆ. ನೀವು ಇಲ್ಲಿ ಎಕ್ಸ್ಪ್ರೆಸ್ ಸೆಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಜಸ್ಟ್ ಮೂವ್ಮೆಂಟ್ ಅಂತ ಮೂವ್ ಆಗ್ತಾ ಇದೆ. ಕಂಪ್ಯೂಟರ್ ನೇಮನ್ನು ಕೊಡಬೇಕಾಗುತ್ತೆ. ನಾನು ಇವಾಗ ನಂದು ಕಂಪ್ಯೂಟರ್ ಡೆಲ್ ಅನ್ನೋದನ್ನು ಡೆಲ್ ಅಂತ ಕೊಡ್ತೀನಿ. ಇದಾದಮೇಲೆ ಕೆಳಗಡೆ ನೋಡಿ ನೆಕ್ಸ್ಟ್ ಆಪ್ಷನ್ ಇರುತ್ತೆ. ಈ ನೆಕ್ಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇವಾಗ ಒಂದು ಕಂಪ್ಯೂಟರ್ಗೆ ನೋಡಿ ಒಂದು ಯೂಸರ್ ಅಕೌಂಟ್ ಕ್ರಿಯೇಟ್ ಆಯಿತು. ಈಗ ಅಕೌಂಟ್ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಏನೇನು ಬರ್ತವೆ ಅಂತ ಹೇಳಿದ್ರೆ, ಅಕೌಂಟ್ ಒಳಗಡೆ ಹೋದ್ಮೇಲೆ ಈಗ ಏನು ನಾರ್ಮಲ್ ಆಗಿ ನಿಮಗೆ ಆಡಿಯೋ ಸೆಟ್ಟಿಂಗ್ಸು, ಅದಾದಮೇಲೆ ನಿಮಗೆ ಅದರಲ್ಲಿ ಬರ್ತಕ್ಕಂಥ ಕೀಬೋರ್ಡ್ ಲೇಔಟ್ಸು, ಆಮೇಲೆ ಮೌಸ್ ಬೇಕಾಗಿರ್ತಕ್ಕಂಥ ಡ್ರೈವರ್ಸ್ಗಳು, ಅದಾದಮೇಲೆ ಬೇಸಿಕ್ ಏನೇನು ವಿಂಡೋಸ್ ಬೇಕಾಗಿರುತ್ತೆ, ಕಂಟ್ರೋಲ್ ಪ್ಯಾನಲ್ಲು, ರಿಸೈಕಲ್ ಬಿನ್ನು, ಮತ್ತು ಏನೇನು ಡ್ರೈವ್ಗಳು ಅದೆಲ್ಲ ಏನೇನಿರುತ್ತೆ ಅವೆಲ್ಲ ನಾರ್ಮಲ್ ಆಗಿ ಅಪ್ಲಿಕೇಶನ್ಸ್ ಅದೇ ಥರ ಅದು ಇನ್ಸ್ಟಾಲ್ ಆಗ್ತಾ ಹೋಗುತ್ತೆ. ಅಂದರೆ ಕಸ್ಟಮೈಸ್ ಆಗಿ ಸೆಟ್ಟಿಂಗ್ ಆಗ್ತಾ ಹೋಗುತ್ತೆ. ಆದಷ್ಟು ಕರೆಂಟ್ ಹೋಗದೇ ಇರೋ ಥರ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಅದನ್ನು ತುಂಬ ನೀವು ಕೇರ್ ತೊಗೊಳ್ಳಿ. ಬೈ ಮಿಸ್ಟೇಕ್ ಏನಾದರೂ ಆ ಥರ ಪದೇ ಕರೆಂಟ್ ಹೋಗ್ತಾ ಇತ್ತು ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ದರೆ ನೀವು ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ನೀವು ಆದಷ್ಟು ಒಂದು ನಿಮ್ಮ ಮನೆಯಲ್ಲಿ UPS ಇರ್ತಕ್ಕಂಥ ಟೈಮಲ್ಲಿ ಅಥವಾ UPS ಇದ್ದರೆ ಆ ಟೈಮಲ್ಲಿ ಮಾತ್ರ ವಿಂಡೋಸ್ ಲೋಡ್ ಮಾಡೋದು ನೀವು ಆದಷ್ಟು ಬೆಟರ್ ಅನಿಸುತ್ತೆ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಈಗ ಬೇಸಿಕಾಗಿ ಒಂದು ಡೆಸ್ಕ್ಟಾಪ್ ಬಂದಿದೆ. ಈ ಡೆಸ್ಕ್ಟಾಪ್ನಲ್ಲಿ ಏನು ಆಪ್ಷನ್ಸ್ ಇರೋದಿಲ್ಲ, ಬರೀ ಒಂದೇ ಒಂದು ರೀಸೈಕಲ್ ಬಿನ್ ಮಾತ್ರ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಇರುತ್ತೆ. ನೀವು ಇವಾಗ ಏನಾದರೂ ಇದನ್ನು ಸ್ವಲ್ಪ ಕಸ್ಟಮೈಸೇಷನ್ ಮಾಡ್ಕೋಬೇಕಾಗುತ್ತೆ. ಕಸ್ಟಮೈಸೇಷನ್ ಅಂತ ಹೇಳಿದ್ರೆ ಈ ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಪರ್ಸನಲೈಸ್ ಅಂತ ಇರುತ್ತೆ. ಈ ಪರ್ಸನಲೈಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಈ ಸ್ಕ್ರೀನಲ್ಲಿ ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಥೀಮ್ಸ್ ಅಂತ ಇರುತ್ತೆ ನೋಡಿ. ಈ ಥೀಮ್ಸನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಥೀಮ್ಸನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಡೆಸ್ಕ್ಟಾಪ್ ಐಕಾನ್ಸ್ ಅಂತ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಡೆಸ್ಕ್ಟಾಪ್ನಲ್ಲಿ ಕಂಪ್ಯೂಟ್ರು, ಆಮೇಲೆ ನೆಟ್ವರ್ಕು, ನಿಮ್ಮ ಯೂಸರ್ ಫೈಲ್ಸು, ಈ ಕಂಟ್ರೋಲ್ ಪ್ಯಾನಲ್ ಇವೆಲ್ಲ ನಾರ್ಮಲಾಗಿ ಎನೇಬಲ್ ಮಾಡ್ಕೊಳ್ಳೋದು ಬೆಟರ್ ಆಗುತ್ತೆ. ನಿಮ್ಗೆ ಏನಾದ್ರು ಯಾವ್ದಾದ್ರು ನೆಟ್ವರ್ಕ್ ಇದೆ ನೆಸೆಸಿಟಿ ಇಲ್ಲ ಅಂದರೆ ನೀವು ಬೇಡದಿರ ಅದನ್ನು ಬೇಡ ಅಂತ ಟಿಕ್ ಮಾರ್ಕ್ ರಿಮೂವ್ ಮಾಡ್ಬೋದು. ನಾನು ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆದಮೇಲೆ ಇಲ್ಲಿ ಅಪ್ಲೈ ಕೊಡ್ತೀನಿ ಸ್ನೇಹಿತರೆ. ಅಪ್ಲೈ ಕೊಟ್ಟ ಆದಮೇಲೆ ಓಕೆ ಕೊಟ್ಟಿದ್ದೀನಿ. ಈಗ ಓಕೆ ಕೊಟ್ಟಾದ್ಮೇಲೆ ಏನಾಯಿತು, ಇವಾಗ ನಿಮಗೆ ನಿಮ್ಮ ಕಂಪ್ಯೂಟರ್ನಲ್ಲಿ ಏನೇನು ಬೇಕಾಗಿರೋದಂಥ ಬೇಸಿಕ್ ಡೆಸ್ಕ್ಟಾಪ್ ಐಕಾನ್ಗಳೆಲ್ಲ ಬಂದಿದೆ. ಇವೆಲ್ಲ ಬಂದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು, ಡೇ ಟು ಟೈಮನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ನೀವು ಕಂಟ್ರೋಲ್ ಪ್ಯಾನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಟಗರಿ ಇರುತ್ತೆ, ಇದನ್ನು ಇಲ್ಲಿ ಸ್ಮಾಲ್ ಐಕಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಅಂತ ಇರುತ್ತೆ ನೋಡಿ. ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ ನೋಡಿ, ಇದು USA ಆ್ಯಂಡ್ ಕೆನಡಾ ಡೇಟಲ್ಲಿ ಇರುತ್ತೆ. ನೀವು ಇಲ್ಲಿ ಟೈಮ್ ಝೋನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ಟೈಮ್ ಝೋನ್ ಅಂದರೆ ನಾರ್ಮಲಾಗಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಗೊತ್ತಿಲ್ಲದೆ ಇರೋರು ಇದನ್ನ ತಿಳ್ಕೊಳ್ಳಿ. ಇದು ನೋಡಿ ಇಲ್ಲಿ -80 ಪೆಸಿಫಿಕ್ ಅಂತ ಇರುತ್ತೆ. ಇದು +530 ಅಂತ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. +530 ಅಂತ ಹೇಳಿದ್ರೆ ಇಂಡಿಯಾ ನ್ಯೂ ಡೆಲ್ಲಿ ಅಂತ ಬರುತ್ತೆ ನೋಡಿ. ನೋಡಿ ಇಲ್ಲಿ +530 ಚೆನ್ನೈ ಕೋಲ್ಕತ್ತಾ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನೀವು ಓಕೆ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ ಪ್ರೆಸ್ ಮಾಡಿದ್ಮೇಲೆ ಏನಾಗುತ್ತೆ, ಇವತ್ತಿನ ಎಕ್ಸಾಕ್ಟಾಗಿ ಟೈಮ್ಸ್ ಏನು ತೋರಿಸುತ್ತೆ. ಏನಾದ್ರು ಟೈಮು AM PM ಆ ಥರ ಏನಾದ್ರು ಚೇಂಜಸ್ ಇದ್ದರೆ ನೀವು ಇಲ್ಲಿ ಈ ಟೈಮನ್ನು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ. ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ನೋಡಿ AM ಇದೆ, ಇದನ್ನು ಇಲ್ಲಿ ಮೌಸ್ನಲ್ಲಿ ನೀವು ಸ್ಕ್ರಾಲ್ ಮಾಡೋದ್ರ ಮುಖಾಂತರ ಅದು PM ಆಗುತ್ತೆ. ಇವಾಗ ಗಂಟೆ 6 ತೋರಿಸ್ತಾ ಇದೆ. ಈಗ ನನ್ನ ಗಡಿಯಾರದಲ್ಲಿ ಬಂದುಬಿಟ್ಟು 5 ಗಂಟೆ 45 ನಿಮಿಷ ತೋರಿಸ್ತಾ ಇದೆ. ನಾನೀಗ 5 ಗಂಟೆ 45 ನಿಮಿಷಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಕೀಬೋರ್ಡ್ನಲ್ಲಿ ನೀವು ಆರೋ ಮಾರ್ಕ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಟೈಮು ಚೇಂಜ್ ಆಗುತ್ತೆ. ನಿಮಿಷ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಪ್ರೆಸ್ ಮಾಡಿ. ಆವಾಗ ನೀವು ನೋಡಿ ಕೆಳಗಡೆ ಇಲ್ಲಿ ಡೇಟ್ ಮತ್ತು ಟೈಮ್ ಅಂತ ನಿಮ್ಮ ಟೈಮಿಂಗ್ಸು ಸೆಟ್ ಆಗಿದೆ ಸ್ನೇಹಿತರೆ. ವಿಂಡೋಸ್ ಲೋಡ್ ಆದರೆ ಇದರಲ್ಲಿ ನಿಮಗೆ PDF, ಆಮೇಲೆ ಮೈಕ್ರೋಸಾಫ್ಟ್ ವರ್ಡು, ಎಕ್ಸೆಲ್ ಇವೆಲ್ಲ ನಾರ್ಮಲಾಗಿ ಇರೋದಿಲ್ಲ ಸ್ನೇಹಿತರೆ. ಇದನ್ನು ನೀವು ಡಿಫಾಲ್ಟಾಗಿ ಆಮೇಲೆ ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ. ಡ್ರೈವರ್ ಇನ್ಸ್ಟಾಲೇಷನು ಆಮೇಲೆ MS ಆಫೀಸ್ ಇನ್ಸ್ಟಾಲೇಷನ್ ಮಾಡೋದನ್ನು ನಿಮಗೆ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ತನಕ ನೀವು ನನ್ನ ವೀಡಿಯೋನ ಈ ಏನು ವಿಂಡೋಸ್ ಲೋಡ್ ಮಾಡೋದನ್ನು ನೀವು ನೋಡಿ ಪೂರ್ತಿ ಇನ್ಫಾರ್ಮೇಷನ್ ನನಗೆ ಕಂಪ್ಲೀಟ್ ನಿಮಗೆ ನಿಮ್ಮ ಮನದಟ್ಟಾಗೋ ಥರ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ನಿಮಗೆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ನನ್ನ ಈ ಟೆಕ್ನಾಲಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಏನಾದ್ರು ಇದರಲ್ಲಿ ಇನ್ಸ್ಟಾಲೇಷನಲ್ಲಿ ಡೌಟ್ ಇದ್ದರೆ ಅಥವಾ ಏನಾದ್ರು ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.